ನೋಡಿ, ಬಾಂಗ್ಲಾದೇಶದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಹಿಂಸೆ ಇಡೀ ರಾಷ್ಟ್ರದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಡೀ ಜಗತ್ತಿನಲ್ಲಿ ಬಾಂಗ್ಲಾದೇಶದ ನಡೆಯನ್ನ ಖಂಡಿಸುವಂತಹ ಕೆಲಸ ಆಗ್ತಾ ಇದೆ. ಈ ಬಾಂಗ್ಲಾದೇಶ್ ಭಾರತ ಇಲ್ಲದೆ ಇಲ್ಲ. ಸಂಪೂರ್ಣವಾಗಿ ಈ ಬಾಂಗ್ಲಾದೇಶ್ ಭಾರತದ ಮೇಲೆಗೆ ಅವಲಂಬಿತವಾಗಿದೆ. ಈ ಬಾಂಗ್ಲಾದೇಶ್ ಹುಟ್ಟಿದ್ದಾದ್ರೂ ಹೆಂಗ್ರಿ? 1947ರಲ್ಲಿ ಅಖಂಡ ಭಾರತ ವಿಭಜನೆಯಾದಂತಹ ಸಂದರ್ಭದಲ್ಲಿ ಆ ಭಾಗವನ್ನ ಒಂದ್ ಕಡೆ ಪಶ್ಚಿಮ ಬಂಗಾಲ್ ಅಂತ ವಿಭಜನೆ ಮಾಡಿದ್ರು, ಇನ್ನೊಂದು ಪೂರ್ವ ಪಾಕಿಸ್ತಾನ್ ಅಂತ ಹೇಳಿ ವಿಭಜನೆ ಮಾಡಿದ್ರು. ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ಭಿನ್ನಾಭಿಪ್ರಾಯಗಳು ಬಂದಾಗ 1971ರಲ್ಲಿ ವಿಮೋಚನೆಯಾಗಿ ಸ್ವತಂತ್ರಗೊಂಡಿದ್ದು ಈ ಬಾಂಗ್ಲಾದೇಶ್. ಭಾರತದಿಂದ ಬಾಂಗ್ಲಾದೇಶ ಆಯಿತು. ಇದರ ಅರಿವು, ಇತಿಹಾಸದ ಅರಿವು ಈ ಬಾಂಗ್ಲಾದ ಕುನ್ನಿಗಳಿಗೆ ಇರಬೇಕಾಗಿತ್ತು, ಆದರೆ ಇಲ್ಲ. ಭಾರತದ ಮೇಲೆ ಅವಲಂಬಿತವಾಗಿರುವಂತಹ ಇವರು ಈಗ ಮಾಡ್ತಾ ಇರುವಂತಹ ಕೆಲಸ ಏನು? ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ವಿಚಾರಗಳ ಮೇಲೆ ಇವರು, ಅಂದರೆ ಈ ಬಾಂಗ್ಲಾದೇಶಿಗರು ಭಾರತದ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ. ದಿಮಾಕಿನ ಮಾತುಗಳನ್ನ ಆಡುವಂತ ಈ ಬಾಂಗ್ಲಾದೇಶದವರು ಈಗ ನಮ್ಮ ದೇಶಕ್ಕೆ ಭಿಕ್ಷೆ ಕೇಳುತ್ತಿದ್ದಾರೆ. ದಯವಿಟ್ಟು ನಮಗೆ 50,000 ಟನ್ ಅಕ್ಕಿ ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಬಾಂಗ್ಲಾದೇಶದವರು. ನಮ್ಮ ಅಕ್ಕಿನ ತಿಂದು ನಮ್ಮ ಹಿಂದೂಗಳ ಮೇಲೆ ಅಲ್ಲಿ ದೌರ್ಜನ್ಯ ನಡೆಸುವಂತಹ ಕೆಲಸ ಈ ಬಾಂಗ್ಲಾದೇಶದವರಿಂದ ಆಗ್ತಾ ಇದೆ. ಇಷ್ಟೆಲ್ಲ ದೌರ್ಜನ್ಯ ಆದ ಮೇಲೆ ಮತ್ತೆ ಮನವಿಯನ್ನು ಮಾಡ್ಕೊಳ್ತಾರೆ, ನಮಗೆ 50,000 ಟನ್ ಅಕ್ಕಿ ಬೇಕು ಅಂತ ಹೇಳಿ. ಯಾವ ಮುಖ ಇಟ್ಕೊಂಡು ಇವರು ಭಿಕ್ಷೆಯನ್ನ ಕೇಳ್ತಾ ಇದ್ದಾರೆ? ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವರಿಗೆ? ಹಿಂದೂಗಳ ರಕ್ತ ಹೀರಿ ಹಿಂದೂಗಳ ಬಳಿ ಭಿಕ್ಷೆ ಕೇಳ್ತಾ ಇದೆ ಈ ಬಾಂಗ್ಲಾದೇಶಕ್ಕೆ ಆಹಾರ ಪೂರೈಕೆಯನ್ನೇ ಭಾರತ ಈಗ ನಿಲ್ಲಿಸಿದೆ. ನಿಷೇಧಕ್ಕೂ ಮುನ್ನ 2.1 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿಯನ್ನ ಕಳಿಸುವ ಕೆಲಸ ಆಗ್ತಾ ಇತ್ತು, ರಫ್ತು ಮಾಡಲಾಗ್ತಾ ಇತ್ತು ಬಾಂಗ್ಲಾದೇಶಕ್ಕೆ. ಅಲ್ಲಿಗೆ ನಮ್ಮ ದೇಶದಿಂದ ಗೋಧಿ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. 2.1 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ಬೆಲೆ 6,500 ಕೋಟಿ ರೂಪಾಯಿ. ಗೋಧಿಯ ಜೊತೆಗೆ ಬಾಸ್ಮತಿ ರೈಸ್, ಬಾಸ್ಮತಿ ಅಕ್ಕಿಯೂ ಕೂಡ ಬಾಂಗ್ಲಾದೇಶಕ್ಕೆ ರಫ್ತು ಮಾಡಲಾಗ್ತಾ ಇತ್ತು. ಪಾಪಿ ಬಾಂಗ್ಲಾದೇಶಕ್ಕೆ ಸಕ್ಕರೆ ಪೂರೈಕೆ 2021-22ರಲ್ಲಿ 5,000 ಕೋಟಿಗೂ ಹೆಚ್ಚು ಸಕ್ಕರೆ ಮಾರಾಟ ಮಾಡುವ ಕೆಲಸ ಆಯಿತು. ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಎಲ್ಲವೂ ಕೂಡ ನಿತ್ಯ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಈ ಬಾಂಗ್ಲಾದೇಶದವರ ಮನೆಯಲ್ಲಿ ಬಿರಿಯಾನಿ ಆಗಬೇಕು ಅಂತಂದ್ರೆ ಬಿರಿಯಾನಿಗೆ ಮಸಾಲೆ ನಮ್ಮ ದೇಶದಿಂದ ಹೋಗ್ಬೇಕು. ಮತ್ತೆ ಇವರು ದಿಮಾಕ್ ಬೇರೆ. ಈರುಳ್ಳಿ ಬೇಕು, ಆಲೂಗಡ್ಡೆ ಬೇಕು, ಬೆಳ್ಳುಳ್ಳಿ ಬೇಕು, ಅಕ್ಕಿ ಬೇಕು, ಗೋಧಿ ಬೇಕು, ಸಕ್ಕರೆ ಬೇಕು, ಎಲ್ಲವೂ ಕೂಡ ನಮ್ಮ ದೇಶದ ಮೇಲೆ ಅವಲಂಬಿತರಾಗಿರುವಂತವರಿಗೆ ಎಂಥ ದಿಮಾಕ್ ನೋಡಿ. ಈ ಪೂರೈಕೆ ಅಡಚಣೆ ಆದರೆ, ಅಂದ್ರೆ ನಾನು ಹೇಳಿದಂತ ಈ ಪದಾರ್ಥಗಳೇನಿದೆ ಎಲ್ಲಾ ಪದಾರ್ಥಗಳ ಪೂರೈಕೆಯಲ್ಲಿ ಅಡಚಣೆಯಾದರೆ ಬಾಂಗ್ಲಾದೇಶದಲ್ಲಿ ಬೆಲೆ ಏರಿಕೆ ಫಿಕ್ಸ್ ಆಗುತ್ತೆ, ಅಲ್ಲೋಲ ಕಲ್ಲೋಲ ಆಗುತ್ತೆ. ಬಾಂಗ್ಲಾದ ಅತ್ಯಂತ ಮಹತ್ವದ ಕ್ಷೇತ್ರ ಅಂದ್ರೆ ಅದು ಜವಳಿ ಉದ್ಯಮ. ಬಾಂಗ್ಲಾ ಜಿಡಿಪಿಗೆ ಅಲ್ಲಿನ ಜವಳಿ ಉದ್ಯಮ 11% ಕೊಡುಗೆಯನ್ನ ಕೊಡುತ್ತೆ. ಜವಳಿ ಉದ್ಯಮವೂ ಕೂಡ ಭಾರತೀಯ ಹತ್ತಿಯನ್ನೇ ಅವಲಂಬಿತ ಆಗಿದೆ, ಭಾರತೀಯ ಹತ್ತಿಯನ್ನೇ ನಂಬಿಕೊಂಡಿದೆ. ಹೆಚ್ಚಿಗೆ ಆದಾಯವನ್ನ ಕೊಡುವಂತಹ ಬಾಂಗ್ಲಾದೇಶದ ಜವಳಿ ಉದ್ಯಮ, ಆ ಜವಳಿ ಉದ್ಯಮಕ್ಕೂ ನಮ್ಮ ಭಾರತದ ಹತ್ತಿಯೇ ಬೇಕು. ಭಾರತದ ಒಟ್ಟು ಹತ್ತಿ ರಫ್ತಿನ 35% ಬಾಂಗ್ಲಾದೇಶಕ್ಕೆ ಹೋಗುತ್ತೆ. 35% ಆಫ್ ಪ್ರೊಡಕ್ಷನ್. ಭಾರತ ಏನಾದರೂ ಕೈ ಎತ್ತಿದರೆ ಬಾಂಗ್ಲಾದೇಶದಲ್ಲಿ ಔಷಧಗಳ ಕೊರತೆಯೂ ಕೂಡ ಫೇಕ್ಸ್. ಔಷಧ ಇಲ್ಲ, ಜವಳಿ ಉದ್ಯಮಕ್ಕೆ ಬ್ರೇಕ್ ಬೀಳುತ್ತೆ. ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಆಲೂಗಡ್ಡೆ ಇಲ್ಲ, ರೈಸ್ ಇಲ್ಲ, ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಿದ್ರೆ ಬಾಂಗ್ಲಾದೇಶದಲ್ಲಿ ಪ್ರಳಯನೇ ಆಗ್ಬಿಡುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಬಾಂಗ್ಲಾದೇಶದವರ ದಿಮಾಕಿನ ಮಾತುಗಳು, ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಇವರಿಗೆ ನಿಯತ್ತನ್ನೋದು ಇಲ್ಲ. ಹಿಂಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಒಂದು ಖಡಕ್ ಆದಂತ ನಿರ್ಧಾರವನ್ನ ತಗೋಬೇಕು ಇವತ್ತು ನಮ್ಮ ದೇಶ. ಇಂಥ ಪಾಪಿಗಳಿಗೆ ಯಾವುದೇ ಕಾರಣಕ್ಕೂ ಇವನ್ನ ಕಳಿಸ್ಕೂಡುದು. ಹಿಂದೂಗಳ ರಕ್ಷಣೆಯನ್ನ ನೀವು ಮಾಡ್ತೀರಿ ಅನ್ನುವಂತಹ ಗ್ಯಾರಂಟಿಯನ್ನ ಬಂಗಾಳ ಸರ್ಕಾರ ಕೊಟ್ರೆ
ಇಲ್ಲಿಯಿಂದ ಇವನ್ನೆಲ್ಲವನ್ನ ಕಳಿಸಬಹುದು. ಹಾಡ ಹಗಲೇ ರಸ್ತೆ ಮಧ್ಯೆ ಹುಡುಕಿ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಮತ್ತೆ ನಮಗೆ ಬಂದು 50,000 ಟನ್ ಅಕ್ಕಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರಾಜತಾಂತ್ರಿಕವಾಗಿ ಬಾಂಗ್ಲಾದೇಶವನ್ನ ಮಂಡಿಯೂರುವಂತೆ ಮಾಡುವ ಕೆಲಸ ಈಗ ಕೇಂದ್ರ ಸರ್ಕಾರದ್ದಾಗಿದೆ. ಕೇಂದ್ರ ಸರ್ಕಾರ ಈ ಅವಕಾಶವನ್ನ ಯಾವ ರೀತಿ ಬಳಸ್ಕೊಳ್ಳುತ್ತೆ ನೋಡೋಣ. ಇನ್ನು ನೆಕ್ಸ್ಟ್ ನೋಡಿ, ಬಾಂಗ್ಲಾದೇಶದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಹಿಂಸೆ ಇಡೀ ರಾಷ್ಟ್ರದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಡೀ ಜಗತ್ತಿನಲ್ಲಿ ಬಾಂಗ್ಲಾದೇಶದ ನಡೆಯನ್ನ ಖಂಡಿಸುವಂತಹ ಕೆಲಸ ಆಗ್ತಾ ಇದೆ. ಈ ಬಾಂಗ್ಲಾದೇಶ್ ಭಾರತ ಇಲ್ಲದೆ ಇಲ್ಲ. ಸಂಪೂರ್ಣವಾಗಿ ಈ ಬಾಂಗ್ಲಾದೇಶ್ ಭಾರತದ ಮೇಲೆಗೆ ಅವಲಂಬಿತವಾಗಿದೆ. ಈ ಬಾಂಗ್ಲಾದೇಶ್ ಹುಟ್ಟಿದ್ದಾದ್ರೂ ಹೆಂಗ್ರಿ? 1947ರಲ್ಲಿ ಅಖಂಡ ಭಾರತ ವಿಭಜನೆಯಾದಂತಹ ಸಂದರ್ಭದಲ್ಲಿ ಆ ಭಾಗವನ್ನ ಒಂದ್ ಕಡೆ ಪಶ್ಚಿಮ ಬಂಗಾಲ್ ಅಂತ ವಿಭಜನೆ ಮಾಡಿದ್ರು, ಇನ್ನೊಂದು ಪೂರ್ವ ಪಾಕಿಸ್ತಾನ್ ಅಂತ ಹೇಳಿ ವಿಭಜನೆ ಮಾಡಿದ್ರು. ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಭಿನ್ನಾಭಿಪ್ರಾಯಗಳು ಬಂದಾಗ 1971ರಲ್ಲಿ ವಿಮೋಚನೆಯಾಗಿ ಸ್ವತಂತ್ರಗೊಂಡಿದ್ದು ಈ ಬಾಂಗ್ಲಾದೇಶ್. ಭಾರತದಿಂದ ಬಾಂಗ್ಲಾದೇಶ ಆಯಿತು. ಇದರ ಅರಿವು, ಇತಿಹಾಸದ ಅರಿವು ಈ ಬಾಂಗ್ಲಾದ ಕುನ್ನಿಗಳಿಗೆ ಇರಬೇಕಾಗಿತ್ತು, ಆದರೆ ಇಲ್ಲ. ಭಾರತದ ಮೇಲೆ ಅವಲಂಬಿತವಾಗಿರುವಂತಹ ಇವರು ಈಗ ಮಾಡ್ತಾ ಇರುವಂತಹ ಕೆಲಸ ಏನು? ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ವಿಚಾರಗಳ ಮೇಲೆ ಇವರು, ಅಂದರೆ ಈ ಬಾಂಗ್ಲಾದೇಶಿಗರು ಭಾರತದ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ. ದಿಮಾಕಿನ ಮಾತುಗಳನ್ನ ಆಡುವಂತ ಈ ಬಾಂಗ್ಲಾದೇಶದವರು ಈಗ ನಮ್ಮ ದೇಶಕ್ಕೆ ಭಿಕ್ಷೆ ಕೇಳುತ್ತಿದ್ದಾರೆ. ದಯವಿಟ್ಟು ನಮಗೆ 50,000 ಟನ್ ಅಕ್ಕಿ ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಬಾಂಗ್ಲಾದೇಶದವರು. ನಮ್ಮ ಅಕ್ಕಿನ ತಿಂದು ನಮ್ಮ ಹಿಂದೂಗಳ ಮೇಲೆ ಅಲ್ಲಿ ದೌರ್ಜನ್ಯ ನಡೆಸುವಂತಹ ಕೆಲಸ ಈ ಬಾಂಗ್ಲಾದೇಶದವರಿಂದ ಆಗ್ತಾ ಇದೆ. ಇಷ್ಟೆಲ್ಲ ದೌರ್ಜನ್ಯ ಆದ ಮೇಲೆ ಮತ್ತೆ ಮನವಿಯನ್ನು ಮಾಡ್ಕೊಳ್ತಾರೆ, ನಮಗೆ 50,000 ಟನ್ ಅಕ್ಕಿ ಬೇಕು ಅಂತ ಹೇಳಿ. ಯಾವ ಮುಖ ಇಟ್ಕೊಂಡು ಇವರು ಭಿಕ್ಷೆಯನ್ನ ಕೇಳ್ತಾ ಇದ್ದಾರೆ? ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವರಿಗೆ? ಹಿಂದೂಗಳ ರಕ್ತ ಹೀರಿ ಹಿಂದೂಗಳ ಬಳಿ ಭಿಕ್ಷೆ ಕೇಳ್ತಾ ಇದೆ ಈ ಬಾಂಗ್ಲಾದೇಶಕ್ಕೆ ಆಹಾರ ಪೂರೈಕೆಯನ್ನೇ ಭಾರತ ಈಗ ನಿಲ್ಲಿಸಿದೆ. ನಿಷೇಧಕ್ಕೂ ಮುನ್ನ 2.1 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿಯನ್ನ ಕಳಿಸುವ ಕೆಲಸ ಆಗ್ತಾ ಇತ್ತು, ರಫ್ತು ಮಾಡಲಾಗ್ತಾ ಇತ್ತು ಬಾಂಗ್ಲಾದೇಶಕ್ಕೆ. ಅಲ್ಲಿಗೆ ನಮ್ಮ ದೇಶದಿಂದ ಗೋಧಿ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. 2.1 ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿ ಬೆಲೆ 6,500 ಕೋಟಿ ರೂಪಾಯಿ. ಗೋಧಿಯ ಜೊತೆಗೆ ಬಾಸ್ಮತಿ ರೈಸ್, ಬಾಸ್ಮತಿ ಅಕ್ಕಿಯೂ ಕೂಡ ಬಾಂಗ್ಲಾದೇಶಕ್ಕೆ ರಫ್ತು ಮಾಡಲಾಗ್ತಾ ಇತ್ತು. ಪಾಪಿ ಬಾಂಗ್ಲಾದೇಶಕ್ಕೆ ಸಕ್ಕರೆ ಪೂರೈಕೆ 2021-22ರಲ್ಲಿ 5,000 ಕೋಟಿಗೂ ಹೆಚ್ಚು ಸಕ್ಕರೆ ಮಾರಾಟ ಮಾಡುವ ಕೆಲಸ ಆಯಿತು. ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಎಲ್ಲವೂ ಕೂಡ ನಿತ್ಯ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಈ ಬಾಂಗ್ಲಾದೇಶದವರ ಮನೆಯಲ್ಲಿ ಬಿರಿಯಾನಿ ಆಗಬೇಕು ಅಂತಂದ್ರೆ ಬಿರಿಯಾನಿಗೆ ಮಸಾಲೆ ನಮ್ಮ ದೇಶದಿಂದ ಹೋಗ್ಬೇಕು. ಮತ್ತೆ ಇವರು ದಿಮಾಕ್ ಬೇರೆ. ಈರುಳ್ಳಿ ಬೇಕು, ಆಲೂಗಡ್ಡೆ ಬೇಕು, ಬೆಳ್ಳುಳ್ಳಿ ಬೇಕು, ಅಕ್ಕಿ ಬೇಕು, ಗೋಧಿ ಬೇಕು, ಸಕ್ಕರೆ ಬೇಕು, ಎಲ್ಲವೂ ಕೂಡ ನಮ್ಮ ದೇಶದ ಮೇಲೆ ಅವಲಂಬಿತರಾಗಿರುವಂತವರಿಗೆ ಎಂತ ದಿಮಾಕ್ ನೋಡಿ. ಈ ಪೂರೈಕೆ ಅಡಚಣೆ ಆದರೆ, ಅಂದ್ರೆ ನಾನು ಹೇಳಿದಂತ ಈ ಪದಾರ್ಥಗಳೇನಿದೆ ಎಲ್ಲಾ ಪದಾರ್ಥಗಳ ಪೂರೈಕೆಯಲ್ಲಿ ಅಡಚಣೆ ಆದರೆ ಬಾಂಗ್ಲಾದೇಶದಲ್ಲಿ ಬೆಲೆ ಏರಿಕೆ ಫಿಕ್ಸ್ ಆಗುತ್ತೆ, ಅಲ್ಲೋಲ ಕಲ್ಲೋಲ ಆಗುತ್ತೆ. ಬಾಂಗ್ಲಾದ ಅತ್ಯಂತ ಮಹತ್ವದ ಕ್ಷೇತ್ರ ಅಂದ್ರೆ ಅದು ಜವಳಿ ಉದ್ಯಮ. ಬಾಂಗ್ಲಾ ಜಿಡಿಪಿಗೆ ಅಲ್ಲಿನ ಜವಳಿ ಉದ್ಯಮ 11% ಕೊಡುಗೆಯನ್ನ ಕೊಡುತ್ತೆ. ಜವಳಿ ಉದ್ಯಮವೂ ಕೂಡ ಭಾರತೀಯ ಹತ್ತಿಯನ್ನೇ ಅವಲಂಬಿತ ಆಗಿದೆ, ಭಾರತೀಯ ಹತ್ತಿಯನ್ನೇ ನಂಬಿಕೊಂಡಿದೆ. ಹೆಚ್ಚಿಗೆ ಆದಾಯವನ್ನ ಕೊಡುವಂತಹ ಬಾಂಗ್ಲಾದೇಶದ ಜವಳಿ ಉದ್ಯಮ, ಆ ಜವಳಿ ಉದ್ಯಮಕ್ಕೂ ನಮ್ಮ ಭಾರತದ ಹತ್ತಿಯೇ ಬೇಕು. ಭಾರತದ ಒಟ್ಟು ಹತ್ತಿ ರಫ್ತಿನ 35% ಬಾಂಗ್ಲಾದೇಶಕ್ಕೆ ಹೋಗುತ್ತೆ. 35% ಆಫ್ ಪ್ರೊಡಕ್ಷನ್. ಭಾರತ ಏನಾದರೂ ಕೈ ಎತ್ತಿದರೆ ಬಾಂಗ್ಲಾದೇಶದಲ್ಲಿ ಔಷಧಗಳ ಕೊರತೆಯೂ ಕೂಡ ಫೇಕ್ಸ್. ಔಷಧ ಇಲ್ಲ, ಜವಳಿ ಉದ್ಯಮಕ್ಕೆ ಬ್ರೇಕ್ ಬೀಳುತ್ತೆ. ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಆಲೂಗಡ್ಡೆ ಇಲ್ಲ, ರೈಸ್ ಇಲ್ಲ, ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಿದ್ರೆ ಬಾಂಗ್ಲಾದೇಶದಲ್ಲಿ ಪ್ರಳಯನೇ ಆಗ್ಬಿಡುತ್ತೆ.
ಇಷ್ಟೆಲ್ಲ ಇದ್ರೂ ಕೂಡ ಬಾಂಗ್ಲಾದೇಶದವರ ದಿಮಾಕಿನ ಮಾತುಗಳು, ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಇವರಿಗೆ ನಿಯತ್ ಅನ್ನೋದು ಇಲ್ಲ. ಹಿಂಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಒಂದು ಖಡಕ್ ಆದಂತ ನಿರ್ಧಾರವನ್ನ ತಗೋಬೇಕು ಇವತ್ತು ನಮ್ಮ ದೇಶ. ಇಂಥ ಪಾಪಿಗಳಿಗೆ ಯಾವುದೇ ಕಾರಣಕ್ಕೂ ಇವನ್ನ ಕಳಿಸ್ಕೂಡುದು. ಹಿಂದೂಗಳ ರಕ್ಷಣೆಯನ್ನ ನೀವು ಮಾಡ್ತೀರಿ ಅನ್ನುವಂತಹ ಗ್ಯಾರಂಟಿಯನ್ನ ಬಂಗಾಳ ಸರ್ಕಾರ ಕೊಟ್ರೆ ಇಲ್ಲಿಯಿಂದ ಇವನ್ನೆಲ್ಲವನ್ನ ಕಳಿಸಬಹುದು. ಹಾಡ ಹಗಲೇ ರಸ್ತೆ ಮಧ್ಯೆ ಹುಡುಕಿ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಮತ್ತೆ ನಮಗೆ ಬಂದು 50,000 ಟನ್ ಅಕ್ಕಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರಾಜತಾಂತ್ರಿಕವಾಗಿ ಬಾಂಗ್ಲಾದೇಶವನ್ನ ಮಂಡಿಯೂರುವಂತೆ ಮಾಡುವ ಕೆಲಸ ಈಗ ಕೇಂದ್ರ ಸರ್ಕಾರದ್ದಾಗಿದೆ. ಕೇಂದ್ರ ಸರ್ಕಾರ ಈ ಅವಕಾಶವನ್ನ ಯಾವ ರೀತಿ ಬಳಸ್ಕೊಳ್ಳುತ್ತೆ ನೋಡೋಣ. ಇನ್ನು ನೆಕ್ಸ್ಟ್